ಸೊ ಈಗ ಮೈಲೇಜು ಎಷ್ಟು ಬರ್ತಾ ಇದೆ ಈಗ? 35ವರೆಗೂ ಬರುತ್ತೆ. ನೋಡಿ ಕಲ್ತ್ಕೋ ಸ್ವಲ್ಪ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಸೊ ಈಗ ಮಾಡಿಫಿಕೇಶನ್ ಎಲ್ಲ ಮಾಡಿದ್ರೆ, ಇದು ಸೈಲೆನ್ಸರ್ ಚೇಂಜ್ ಮಾಡಿದ್ರೆ ತೆಗೆದ್ರೆ ಬಟ್ RX ಗಾಡಿ ಓಡಿಸಿ ಒಂಚೂರು ನೆಮ್ಮದಿ ಆಯಿತು ಗುರು ಇವತ್ತು. ಮತ್ತು ಇನ್ನೇನು ಬ್ರೋ, ನೀನೇನಾರು ಹೇಳ್ತೀಯಾ? ಏನೂ ಇಲ್ಲ, ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಇನ್ಸ್ಟಾಲ್ಲಿ ಪರಿಚಯ ಆಗಿ ಗೇಮ್ ಆಡ್ಕೊಂಡು ನೈಟ್ ಹೊತ್ತು ಎಷ್ಟೊತ್ತಂದ್ರೆ ಅಷ್ಟೊತ್ತು ಗೇಮ್ ಆಡಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ವ್ಲಾಗ್ ಮಾಡ್ತೀರಾ ಅಂತ ಗೊತ್ತಾಗಿ ಹೇಳೋಣ ಅಂತ ನಿಮ್ಗೆ ಹೇಳಿದ್ದು. ನೀವು RX ನಡಿ ನೋಡೋಣ. ಅಷ್ಟು ದೂರದಿಂದ ಬಂದಿರೋದು ಖುಷಿ ಆಯ್ತು. ಗಾಡಿ ಅಂತಂದರೆ ಎಷ್ಟು ದೂರನಾದರೂ ಬರ್ತೀವಿ ಬ್ರೋ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಅಷ್ಟು ವರ್ಷದಿಂದ ಮೇಂಟೈನ್ ಮಾಡ್ಕೊಂಡು ಬಂದಿರೋ ಗಾಡಿನ ನನ್ನ ನಂಬಿ ಓಡಿಸು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಬ್ರೋ. ನಾನು ಹೇಳ್ಬೇಕಂದ್ರೆ ಇಷ್ಟವರೆಗೂ ಯಾರಿಗೂ ಕೊಟ್ಟಿಲ್ಲ ಗಾಡಿ. ನಾನು ಕೊಡ್ತಾ ಇರೋದು ಗ್ಯಾರೇಜ್ ಅವ್ರಿಗೆ ಬಿಟ್ರೆ ಸೆಕೆಂಡ್ ನೀವೇ. ಗೇಮಿಂದ ಏನು ಸಿಗುತ್ತೆ ಅಂತ ಎಲ್ಲ ಕೇಳ್ತಾ ಇರ್ತೀರಲ್ಲ, ಗೇಮಿಂದ ನೋಡಿ ಈ ಥರ ಫ್ರೆಂಡ್ಶಿಪ್ ಸಿಗುತ್ತೆ. ನಾನು ಬೆಳಗ್ಗೆ ಬಿಟ್ಟಿದ್ದು ಮನೇನ, ಬೆಳಗ್ಗೆ 10:30. ಸೊ ನೋಡ್ರಿ, ವಿಡಿಯೋ ಮಾಡಿ ಮುಗಿಸಿ ಹೊರಡೋ ವರ್ಷದಿಗೆ 3 ಗಂಟೆ ಆಗೈತೆ. ಅದು ನಿನ್ನ ಕರ್ತವ್ಯ, ನೀನು ಮಾಡಿ, ಇಲ್ಲಾಂದ್ರೆ ಕೂಲಿ ಕೆಲಸಕ್ಕೆ ಹೋಗು. ಸಿಕ್ಕಾಪಟ್ಟೆ ಕಷ್ಟ ಟ್ರಾಫಿಕಲ್ಲಿ ಓಡಾಡೋದು. ಇನ್ನೊಂದು 2 ಪಾಯಿಂಟ್ ಹೇಳಬೇಕಾಗಿತ್ತು, ಅಷ್ಟರಲ್ಲಿ ಬ್ಯಾಟ್ರಿ ಹೀಟ್ ಆಗಿಬಿಟ್ಟು ಕ್ಯಾಮ್ರಾ ಆಫ್ ಆಗೋಯ್ತು. ಸೊ ಅದಕ್ಕೆ ಹೇಳೋಕ್ಕಾಗಲಿಲ್ಲ. ಸೊ ಇದರಲ್ಲಿ ಹಿಂಗೆ ಹೇಳ್ತಾ ಇದ್ದೀನಿ ನಾರ್ಮಲಾಗಿ. ಸೊ ಏನು ಅಂತ ಅಂದರೆ, ಗಾಡಿನ ಎಷ್ಟು ಲಕ್ಷ ಕೊಟ್ಟು ತಗೊಂಡ್ರು ಎಲ್ಲರೂ ಸೋಕಿಗೆ ಅಂತ ಅಂದ್ಬಿಟ್ಟನ್ನ ತಗೊಳ್ಳಲ್ಲ. ಜಾಸ್ತಿ ಬೈಕ್ ಎಂತೂಸಿಯಾಸ್ಟಿಕ್ ಯಾರು ಇರ್ತಾರೋ ಅವ್ರನ್ನ ಗಾಡಿ ಓಡಿಸ್ದಾಗ ಆಗೊಂದು ಸಿಗೋ ಫೀಲು, ಕೆಲವ್ರು ತಗೊಂತಾರೆ ಸೋಕಿಗೆ ಅಂತಾನೆ ತಗೊಂತಾರೆ. ಸಂತವ್ರು ಈ ಥರ ಎಲ್ಲ ಗಾಡಿನೆಲ್ಲ ಮೇಂಟೈನ್ ಮಾಡಲ್ಲ ಗುರು. ನನ್ನ ವಿಚಾರ ಬಂದ್ರೆ ಎಲ್ಲ ಬಿಚ್ಚಿ ಹೇಳ್ಬಿಡ್ತೀನಿ. ನಾನು ಬಾಯಿದೆ ಅಂತ ಏನು ಬೇಕಾಗಿ ಹೇಳ್ಬಿಡದ. ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಮತ್ತೆ ಈ ಥರ ವಿಡಿಯೋಗಳನ್ನ ಮಾಡೋದಕ್ಕೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಗುರು. ಇದಾಗದ ಕೆಲಸ ಬಾ ಗುರು, ಮುಂದೆ ಹೋಗು. ಸಖತ್ತಾಗವಳೆ. ನೋ ರೋಡ್ ನೋ ಪ್ರಾಬ್ಲಮ್. ಸೂಪರ್ ಗುರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೋಡೋದಕ್ಕೆ ಹಿಂಗೆ ಮಜಾ ಕೊಡ್ತಾ ಐತೆ ಇಷ್ಟೊಂದು ಅಂದರೆ, ಇನ್ನು ಗಾಡಿ ಓಡಿಸ್ಬೇಕಾದ್ರೆ ಇನ್ನು ಹೆಂಗಿರ್ಬೇಡ ಗುರು. ವಯಸ್ಸಾಯ್ತಾ ವೆಂಟೇಜ್ ಗಾಡಿ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ತೈತೆ ಗುರು. 25ನೇ ವಯಸ್ಸು ಗಾಡೋ ಮಾತೇನಿಲ್ಲ ಇದು. ಕ್ಯಾಂಪ್ ಬಿಡ್ತೀರಾ ಅಣ್ಣ? ಸ್ವಲ್ಪ ಹೋಗ್ಬಿಡ್ತೀವಿ. ಅಲ್ಲ ಗುರು, ಅಣ್ಣ ಸ್ವಲ್ಪ ಗ್ಯಾಪ್ ಕೊಡಿ, ಮುಂದೆ ಹೋಗ್ತೀನಿ ಅಂತ ಅಂದವ್ನು ಇಲ್ಲೇ ಹೋಯ್ತವ್ ನೋಡ್ರಿ. ಸಿಗ್ನಲ್ ಬ್ರೇಕ್ ಮಾಡ್ಬೇಕಾಗಿತ್ತಾ? ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಏನೋ ಬಿಡುಗರು, ಅವ್ರ ಇಷ್ಟ.